ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದ ಆಟದ ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2025-26ನೇ ಸಾಲಿನ ಉಸ್ಕೂರು ಮತ್ತು ಹೆಬ್ಗೋಡಿ ಕ್ಲಸ್ಟರ್ಗಳ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಇನ್ನು 2025-26ನೇ ಸಾಲಿನ ಉಸ್ಕೂರು ಮತ್ತು ಹೆಬ್ಗೋಡಿ ಕ್ಲಸ್ಟರ್ಗಳ ಕ್ರೀಡಾಕೂಟಕ್ಕೆ ಗಣ್ಯರು ಮತ್ತು ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿರವರು ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾ ಮನೋಭಾವ ಮುಖ್ಯವಾಗಿದೆ ಎಂದರು. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಸೋತರೂ ಸಹ ಧೃತಿಗೆಡದೆ ಸತತ ಅಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಗೆಲುವು ತಮಗೆ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದರು. ತಾಲೂಕಿನಲ್ಲಿ ಸಾಕಷ್ಟು ಕ್ರೀಡಾ ಪ್ರತಿಭೆಗಳಿವೆ. ಅಂತಹ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಬೇಕು ಎಂದರು. ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಕ್ರೀಡೆಗಳಿಗೂ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂದು ಹೇಳಿದರು. ಇನ್ನು ಕ್ರೀಡಾಕೂಟದಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್ ಸೇರಿದಂತೆ ಹಲವು ಗುಂಪು ಆಟಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಪಾಪಣ್ಣ, ಉಸ್ಕೂರು ಮಧುರಣ್ಣ, ಯಲ್ಲಪ್ಪ, ಚಲವರಾಜ್, ಶ್ರೀನಾಥ್, ದೈಹಿಕ ಶಿಕ್ಷಣ ಇಲಾಖೆಯ ರಾಜಪ್ಪ, ಸಿಆರ್ಪಿಗಳಾದ ವಾಸುದೇವಾಚಾರಿ, ಅಸುಂತಕುಮಾರಿ ಮತ್ತು ದೈಹಿಕ ಶಿಕ್ಷಕರು, ಸ್ಥಳೀಯ ಮುಖಂಡರು, ವಿವಿಧ ಶಾಲೆಗಳ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರುಗಳು, ಕ್ರೀಡಾಪಟುಗಳು ಹಾಜರಿದ್ದರು. ಸಾಲಿನಲ್ಲಿ ಮೊದಲನೇ ಬಾರಿಗೆ ರಾಜ್ಯ ಪಠ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಈ ವರ್ಷ ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಡ್ ಬಂದಿದ್ದೀರಾ, ಹೌದಲ್ವಾ? ಈ ಒಂದು ತಂತ್ರಾಂಶದಲ್ಲಿ ಈ ವರ್ಷ ಮೊದಲನೇ ಬಾರಿಗೆ ಇಲಾಖೆಯನ್ನ ಈಗ ಬಿಡುಗಡೆ ಮಾಡಿದೆ. ಆ ಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ. ಯಾರು ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಇರೋಲ್ಲ. ಒಬ್ಬರು 1-2 ಕ್ರೀಡೆಗಳಲ್ಲಿ ಮಾತ್ರ ಭಾಗವಹಿಸಬೇಕು. ಅಥ್ಲೆಟಿಕ್ಸ್ ಅಲ್ಲಿ 3 ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಅಥ್ಲೆಟಿಕ್ಸ್ ವೈಯಕ್ತಿಕ ವಿಭಾಗದಲ್ಲಿ. ಅದು ಬಿಟ್ಟು ನಾನು ಸೋತದ್ದನ್ನು ಬೇರೆದಕ್ಕೆ ಹೋಗ್ತಾ ಇದ್ದೆ ಹೋದ ವರ್ಷ, ಈ ವರ್ಷ ಅದು ಸಾಧ್ಯ ಇಲ್ಲ. ಯಾರಾದ್ರೂ ನಾನು ಆಫ್ಲೈನ್ ಅಲ್ಲಿ ಬಂದಿದ್ದೀನಿ, ಗೆದ್ದಿದ್ದೀನಿ ಅಂದ್ರೆ ಅವ್ರಿಗೆ ಬಹುಮಾನ ನೀಡೋಕ್ಕಾಗೋದಿಲ್ಲ. ಆಮೇಲೆ ಆನೇಕಲ್ ತಾಲೂಕು ಮಟ್ಟದಲ್ಲೂ ಕೂಡ ನಮಗೆ ಅವಕಾಶ ಸಿಗಲ್ಲ. ಸೊ ಎಲ್ಲರಿಗೂ ಅರ್ಥ ಮಾಡ್ಕೊಳ್ತೀವಿ ಅಂತ ಭಾವಿಸ್ತೇನೆ. ಈ ಕ್ರೀಡಾಕೂಟವನ್ನ ಎಲ್ಲರೂ ಕೂಡ ಯಶಸ್ವಿ ಮಾಡೋಣ. ಕೊನೆಯದಾಗಿ ಕ್ರೀಡೆ ಮಾತ್ರ ಗೆಲ್ಲಬೇಕು. ಈ ಒಂದು ಕ್ರೀಡೆ ಗೆಲ್ಲೋದಕ್ಕೆ ಈ ಭಾಗದಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇರೋದ್ರಿಂದ ನಾವು ಸನ್ಮಾನ್ಯ ನಮ್ಮ ಶ್ರೀನಿವಾಸ್ ಸರ್ ಅವರು, ಈ ಭಾಗದ ಗಾರ್ಡ್ ಆಫ್ ಆನರ್ ಅಂತ ಕರಿಬಹುದು ನಾವು ಅವ್ರನ್ನ, ಒಂದು ಕಾಲ್ ಮಾಡಿದ ತಕ್ಷಣ ನೀವು ಬರ್ತೀರಾ ಸರ್ ಅಂತ ಹೇಳಿದ್ರು. ಸರ್ ನಾವು ಬಂದೇ ಬರ್ತೇವೆ ಅಂದಾಗ ಇಲ್ಲಿ ಎಷ್ಟು ವ್ಯವಸ್ಥೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಎಲ್ಲಾ ಭಾಗಗಳಲ್ಲೂ ಕೂಡ ನಾವು ವ್ಯವಸ್ಥೆಗಳನ್ನ ನೋಡ್ತಾ ಇರೋದ್ರಿಂದ ಈ ಸ್ಕೂಲ್ ಭಾಗದಲ್ಲಿ ಅವ್ರ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಅವರು ತನ್ನ ವರ್ಚಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಅವರು ಯಾರಿಗೆ ಆಗ್ಲಿ ಒಂದು ಮಾತು ಹೇಳಿದ್ರೆ ಸಾಕು, ಒಂದು ದೂರವಾಣಿ ಕರೆ ಮಾಡಿದ್ರೆ ಸಾಕು, ಆ ಕೆಲಸ ಆಲ್ಮೋಸ್ಟ್ ಅಲ್ಲಿ 99 ಭಾಗ ಮುಗಿದೋಗುತ್ತೆ. ಅವ್ರಿಗೆ ದೇವರು ಹೀಗೆ ಆರೋಗ್ಯವನ್ನ ಕೊಟ್ಟಿರ್ಲಿ. ಈಗ ಆಲ್ರೆಡಿ ಆರೋಗ್ಯವಾಗಿ ಇದ್ದಾರೆ. ಅವ್ರು ನೋಡಿ ನಾನು ಕೂಡ ನಾಚ್ಕೊಳ್ಳೋಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅವರು ಹಾಗೆ ಆರೋಗ್ಯವಾಗಿ ಐಶ್ವರ್ಯವಾಗಿ ಅವ್ರು ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೊಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್. ಇದು ನಮ್ಮ ಶಾಲೆಯಲ್ಲಿ, ಬಟ್ ನಮ್ಮ ಶಾಲೆಯಲ್ಲಿ 3 ದಿವಸ 4 ದಿವಸ ಕೊಡ್ತಾರೆ. ವಾರಗಟ್ಟಲೆ ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಉಸ್ಕೂರಲ್ಲಿ ಮಾಡಬೇಕು ಅಂತ ಹೇಳಿದಾಗ ಶ್ರೀನಿವಾಸ್ ಸರ್ ಒಪ್ಪಿಕೊಂಡು ಎಲ್ಲವನ್ನ ಅರೇಂಜ್ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಕೋರ್ತೇನೆ. ಸಂಘಟಕರಾಗಿ ಎವರ್ ಗ್ರೀನು, ಎಲ್ಲಾದ್ರಲ್ಲೂ ಅವ್ರು ಎವರ್ ಗ್ರೀನೇ. ಅದು ಸರ್ವದಲ್ಲಿ ಅವ್ರ ಆರೋಗ್ಯದಲ್ಲಿ ಅವ್ರು ಎವರ್ ಗ್ರೀನ್. ದೇವರು ಸದಾ ಅವ್ರನ್ನ ಹೀಗೆ ಇಟ್ಟಿರ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ದಿನ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಈ ದಿನಕ್ಕಾಗಿ ಕಾಯ್ತಾ ಇದ್ದೀನಿ, ಹೌದಲ್ವಾ? ಅವ್ರನ್ನವರೆಲ್ಲ ಕೈ ಎತ್ತಿ, ಮತ್ತೆ ಮಾತಾಡ್ಬಾರ್ದು, ಕೈ ಹಾಕಿ. ಈ ದಿನ ನೀವು ಈ ಕ್ರೀಡೆಯಲ್ಲಿ ಭಾಗವಹಿಸ್ತೀರಾ. ಈ ಕ್ರೀಡೆಯಲ್ಲಿ ಸೋಲು ಗೆಲುವು 2 ಸಮವಾಗಿ ಕಾಣಬೇಕು. ಹೇಗೆ ಕಾಣ್ಬೇಕು ಮಕ್ಳೇ? ಇವಾಗ ಎಷ್ಟು ಸಂತೋಷವಾಗಿ ಕುತ್ಕೊಂಡಿದ್ದೀರೋ ಸಂಜೆ ಅಷ್ಟೇ ಸಂತೋಷವಾಗಿ ಹೋಗ್ಬೇಕು.
ಯಾರು ಒಬ್ರು ಗೆಲ್ಲಕ್ಕಾಗುತ್ತೆ, ಒಬ್ರು ಸೋಲಕ್ಕಾಗುತ್ತೆ, ಹೌದಲ್ವಾ? ಆದ್ರೆ ಇವತ್ತು ನೀವೆಲ್ಲ ಭಾಗವಹಿಸಿದಿರಲ್ವಾ, ಅದೇ ಇಂಪಾರ್ಟೆಂಟ್. ಈ ಸೋಲೋದು ಗೆಲ್ಲೋದು ಅದೆಲ್ಲ ಇಂಪಾರ್ಟೆಂಟ್. ಇವತ್ತೇನ್ ನೀವೆಲ್ಲ ಭಾಗವಹಿಸಿದ್ದೀರಾ ಅದೇ ಇಂಪಾರ್ಟೆಂಟ್. ಇವತ್ತೆಲ್ಲ ಹೀಗೆ ನೀವು ನಗುಮುಖದಿಂದ ಹೋಗ್ಬೇಕು. ಮತ್ತೆ ಈ ಕ್ರೀಡೆಗಳಲ್ಲಿ ನೀವು ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ಬೇಕು. ಬರೋ ವರ್ಷ ಇದಕ್ಕಿಂತ ಹೆಚ್ಚು ಮಕ್ಕಳು ಬರಬೇಕು. ಯಾಕಂದ್ರೆ ನಾವು ಇಷ್ಟೊಂದು ಸಂಘಟನೆ ಮಾಡಿ, ಆಯೋಜನೆ ಮಾಡಿ, ಎಲ್ಲ ಮಾಡಿ ಎಷ್ಟೋ ಶಾಲೆಗಳು ಇವತ್ತು ಬಂದಿಲ್ಲ. ಅವರೆಲ್ಲ ಬರೋ ವರ್ಷ ಬರುವಂತವರಾಗ್ಲಿ. ನಿಮ್ಮೆಲ್ಲರ ಈ ಭಾಗವಹಿಸಿಕೆ ಅವರಿಗೆ ಒಂದು ಉತ್ತೇಜನವನ್ನ ನೀಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರೆಕ್ಟ್. ಓಕೆ, ಆಲ್ ಆಫ್ ಯು ಬೆಸ್ಟ್ ಆಫ್ ಲಕ್. Play well with sportsmanship. Thank you. ಕಬಡ್ಡಿ ಮುಂದಿನ ಪಂದ್ಯಾವಳಿ ಜೆಎಂ ನೋಡಿ, ನಮ್ಮ ಪಂಚಾಯತಿ ಸದಸ್ಯರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಶಾಲೆ ಕೊಡ್ತಾ ಇದ್ದಾರೆ. ಗರ್ಲ್ಸ್ ಸೆಂಟ್ ಮೇರೀಸ್ ವರ್ಸಸ್ SMS ಕನ್ನಡ ಮೀಡಿಯಂ ಕಬಡ್ಡಿ. ಇಲ್ಲಿ ಬರಬೇಕು, ವೇಯಿಂಗ್ ಮಾಡಿಸ್ಕೋಬೇಕು ಮಕ್ಕಳ.
SFS versus Sujana Vidya Mandira. SFS English medium. ಮಾತಾಡ್ಬೇಡಿ. ಮುಂಬೈದಲ್ಲಿ ಬರಬೇಕು. GHBS ರಾಯಸಂದ್ರದ ಬಾಲಕರ ವಿಭಾಗದ ಹೇ ಆಡಕ್ ಬರೋಲ್ಲ ಸರ್. ಎಷ್ಟು 3 ಜನ ಹೋಗ್ರಿ. ಉಸ್ಕೂರು ಮತ್ತು ಹೆಬ್ಗೋಡಿ ಕ್ಲಸ್ಟರು ಎರಡೂ ಸೇರಿ ಉಸ್ಕೂರು ಒಂದು ಗ್ರಾಮದಲ್ಲಿ ಶಾಲೆಯ ಆವರಣದಲ್ಲಿ ಏನು ಕ್ರೀಡಾಕೂಟದ ಒಂದು ಸ್ಪರ್ಧೆ ಏರ್ಪಟ್ಟಿದ್ದು, ಈ ಸ್ಪರ್ಧೆಯನ್ನು ನಮ್ಮ ಉಸ್ಕೂರು ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀನಿವಾಸ ಮೂರ್ತಿ ಅವರು ಸಹ ನೇತೃತ್ವದಲ್ಲಿ ಈ ಸ್ಪರ್ಧೆಗಳು ಸುಮಾರು ವರ್ಷಗಳಿಂದನೂ ಅವ್ರ ನೇತೃತ್ವದಲ್ಲಿ ಭಾರಿ ಅತ್ಯುತ್ತಮವಾಗಿ ನಡೆಯುತ್ತಾ ಇತ್ತು. ಈ ಬಾರಿ ಅದೇ ರೀತಿ ನಡೀತಾ ಇದೆ. ಈ ಸ್ಪರ್ಧೆ
ಶಾಲೆ ಕ್ರೀಡಾಪಟುಗಳು ಒಳ್ಳೆಯದಾಗಲಿ, ಮಧುರಮ್ಮ ತಾಯಿ ಒಳ್ಳೆಯದಾಗಲಿ ಮತ್ತು ಕ್ರೀಡಾಪಟುಗಳು ಏನು ಸ್ಪರ್ಧೆಗೆ ವಿದ್ಯಾರ್ಥಿಗಳಿಗೆ ಒಂದು ಚೈತನ್ಯ ತುಂಬಲಿ, ಅವರ ಒಂದು ಗುರಿ ಯಾವತ್ತು ಯಶಸ್ಸಿನ ಹಾದಿಯಲ್ಲಿರಲಿ, ಅವರಿಗೆ ಎಲ್ಲ ಯಶಸ್ಸು ಆಗಲಿ ಅಂತ ಹೇಳ್ತಾ ನಾನು 25-26ನೇ ಸಾಲಿನ ಕ್ರೀಡಾಕೂಟದ ಹೆಬ್ಬಗೋಡಿ ಮತ್ತು ಉಸ್ಕೂರು ಶಾಲೆ ಹಮ್ಮಿಕೊಂಡಿದ್ದಾರೆ. ಅದರ ನೇತೃತ್ವವನ್ನು ನಮ್ಮ ಶ್ರೀನಿವಾಸ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಅವರು ನಮ್ಮ ಈ ಎರಡೂ ಶಾಲೆಗೆ ಅವರು ಮಾಸ್ಟರ್ ಅಲ್ಲ, ಭೀಷ್ಮಾಚಾರಿ ಇದ್ದಂಗೆ ನಮಗೆ. ಯಾಕಂದರೆ ಎಲ್ಲ ಮಕ್ಕಳಿಗೆ ವರ್ಷನೂ ಅವರು ಸ್ಪೋರ್ಟ್ಸು ಅರೇಂಜ್ ಮಾಡಿ ಮನೋರಂಜನೆ ಥರ ಎಲ್ಲ ಮಕ್ಕಳಿಗೂ ಇದೊಂದು ಎಲ್ಲ ಮಕ್ಕಳಿಗೊಂದು ಕ್ರೀಡಾಕೂಟ ಅನ್ನೋದು ಇರಬೇಕು. ಇಲ್ಲಾಂದರೆ ಅವರು ಸೋಂಬೇರಿಗಳಾಗ್ತಾರೆ. ಇದೊಂದು ಅವ್ರಿಗೆ ಓದೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮನಸ್ಸಲ್ಲಿ ಆಗುತ್ತೆ. ಅದರಿಂದ ಮಕ್ಕಳಿಗೆಲ್ಲ ಮುತ್ತರಮ್ಮನ ಆಶೀರ್ವಾದದಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಆಡಿ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡು ಅವ್ರ ಸ್ಕೂಲ್ಗೆ ಒಂದು ಒಳ್ಳೆಯ ಹುಡುಗಿಯರಿಗೆ ಮಾಡಿ 2025-26ನೇ ಸಾಲಿನ ಉಸ್ಕೂರು ಮತ್ತು ಹೆಬ್ಬಗೋಡಿ ಕ್ಲಸ್ಟರ್ಗಳ ಕ್ರೀಡಾಕೂಟಗಳು ಈ ಉಸ್ಕೂರು ಮುದ್ದರಮ್ಮನ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಮಕ್ಕಳು ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಹಾಡಿ ನಿಮ್ಮ ಶಾಲೆಗೆ ಹೆಸರು ತರಬೇಕು. ಗೆಲುವು ಸೋಲು ಆಮೇಲೆ ಎಲ್ಲರೂ ಚೆನ್ನಾಗಿ ಭಾಗವಹಿಸಿ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ತೇವೆ. ಈಗ ಈ ಒಂದು ಕ್ರೀಡಾಕೂಟಕ್ಕೆ ಉಸ್ಕೂರಿನ ಎಲ್ಲ ಗಣ್ಯರು ನಮಗೆ ಫೋನ್ ಮಾಡಿದ್ರೆ ಸಾಕು, ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. ಪಾಪಣ್ಣವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ. ಮತ್ತು ಶ್ರೀಯುತ ಮುದ್ದೂರಪ್ಪನವರು ಪೆಂಡಾಲನು ಮೈಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನಿತರೆ ಎಲ್ಲರೂ ಸಹಿತ ನಮ್ಮ ಚಲುವರಾಜು ಅವರು ಸಹಿತ ಸಹಕಾರ ನೀಡಿದ್ದಾರೆ. ಪಾಪಣ್ಣವರು ಯಲ್ಲಪ್ಪನವರು ಸಹಕಾರ ನೀಡಿದ್ದಾರೆ. ಶ್ರೀನಾಥ್, ಈ ರೀತಿ ಎಲ್ಲರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಕ್ರೀಡಾಕೂಟಗಳನ್ನು ಪ್ರತಿ ವರ್ಷವೂ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಕ್ರೀಡಾಕೂಟದ ಪರವಾಗಿ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.